ಶುಭೋದಯ ರೈತ ಬಂದವ್ರೆ. ಇವತ್ತು ನಾವು ನಮ್ಮ ಪಪ್ಪಾಯ ಪ್ಲಾಟ್ ತೆಗೆದವು ನೋಡ್ರಿ. ಇದು 80 ದಿವಸದ ಪಪ್ಪಾಯ ಪ್ಲಾಟ್ ರೀ. 80 ದಿವಸ ಹತ್ರ ಹಚ್ಚಿ. ಇವತ್ತಿನ ವಿಷಯ ಏನಂದ್ರೆ ರೀ, ಪಪ್ಪಾಯದಾಗ ನಾವು ಕಚ್ರಾ ಮಲ್ಚಿಂಗ್ ರೀ, ಅಂದ್ರೆ ನೈಸರ್ಗಿಕ ಹೊದಿಕೆಯಾಗಿ ಕಬ್ಬಿನ ರವದಿಯನ್ನು ಬಳಸಿದವು ನೋಡ್ರಿ. ನೋಡ್ಬೋದು ನೀವು, ಪ್ರತಿಯೊಂದು ಗಿಡಕ್ಕೂ ನಾವು ಈ ಥರ ಕಬ್ಬಿನ ರವದಿ ಹಾಕೊಂಡವ್ರಿ. ಅಬ್ಸರ್ವ್ ಮಾಡಿರಿ. ಈ ಥರ ರೌಂದಿ ಯಾಕೆ ಹಾಕಿದವು ಅಂದ್ರೆ ರೀ, ಅಂದ್ರೆ ನಮಗೀಗ ಕಸ ಏನಾಗ್ತೈತ್ರಲ್ಲ, ಕಸದ ನಿರ್ವಹಣೆ ಸುಲಭ ಆಗ್ತೈತೆ ರೀ. ಎರಡನೇದು, ಈ ಬೇಸಿಗೆ ಟೈಮ್ದಾಗ ರೀ ನೀರು ಆರೋದಿಲ್ಲ ರೀ, ಬಡ್ಡಿಗೆ ತೇವಾಂಶವನ್ನು ಕಾಪಾಡ್ತೈತೆ ರೀ. ಪಪ್ಪಾಯಿ ಬಡ್ಡಿಗೆ ತೇವಾಂಶವನ್ನು ಕಾಪಾಡ್ತೈತೆ ರೀ. ನೋಡಿರಿ, ಕಸದ ನಿರ್ವಹಣೆ ತೇವಾಂಶ ಕಾಪಾಡೋದು ರೀ. ಮತ್ತು ಹೊಳ್ಳಿ ಇದು ಏನಾಗ್ತೈತೆ ರೀ, ಕಚರಾ ಮಲ್ಚಿಂಗ್ ಮಾಡಿದ ನಾವು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ಕೊಳಕತ್ರಿ, ಅದು ವೇಸ್ಟೇಜ್ ಆಗ್ತೈತೆ ರೀ. ನಾವು ಅದಕ್ಕೆ ತ್ಯಾಜ್ಯ ಆಗಿ ನಮ್ಗೆ ಉಪಯೋಗ ಆಗೋದಿಲ್ಲ ರೀ. ಇದು ನಮ್ಗೆ ಉಪಯೋಗ ಆಗ್ತೈತೆ ರೀ. ಇದು ಹೊಳ್ಳಿ ಇಲ್ಲೇ ಕೊಳತು ಇದೇ ಇಲ್ಲೇ ಹೊಲ್ದಾಗ ನಮ್ಗೆ ಗೊಬ್ಬರ ಆಗ್ತೈತೆ ರೀ. ಇದು ಕಚರಾ ಮಲ್ಚಿಂಗ್. ನೀವು ಪ್ಲಾಸ್ಟಿಕ್ ಹೊದಿಕೆ ಹಾಕೋದ್ರಿಂದ ಏನಾಕತ್ತೆ ರೀ, ನೀವು ಆಮೇಲೆ ಅದನ್ನು ತೆಗೆದು ಮತ್ತು ಹೊರಗಡೆ ತೆಗೆದು ಒಗಿಬೇಕು. ಇದು ನೋಡಿರಿ, ರಿಕವರಿ ಆದ ವೈರಸ್ ಗಿಡ ನೋಡ್ರಿ. ಇದು ನೋಡಿರಿ, ಒಳಗೆ ಹೊಸ ಎಲೆಗಳನ್ನು ನೋಡಿರಿ ಎಷ್ಟು ಕ್ಲಿಯರ್ ಅದಾವೆ.